ನಾನಿವತ್ತು ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಗಿಣಿಮೌತಿ ಮಾವಿನಕಾಯಿ ಹಣ್ಣು ಅಷ್ಟು ಹಣ್ಣು ಇಲ್ಲ, ಕಾಯಿನೂ ಇಲ್ಲ, ಸ್ವಲ್ಪ ಹಣ್ಣಾಗಿರೋದಷ್ಟೇ. ಅದನ್ನ ಹೀಗೆ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದು ಉಪ್ಪಿನಕಾಯಿಗೆ ಕಟ್ ಮಾಡ್ಕೋತೀವಲ್ಲ ಹಾಗೇ ಕಟ್ ಮಾಡಿಕೊಂಡು 2 ಹಸಿಮೆಣಸಿನ್ಕಾಯಿ, 1 2 3 ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೋಬೇಕು ಒಗ್ಗರಣೆಗೆ. ಈ ಕಡೆ ಪ್ಯಾನಲ್ಲಿ ಸ್ವಲ್ಪ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಈ ಮಾವಿನ ಹಣ್ಣನ್ನು ಅದರಲ್ಲೇ ಹಾಕಿ ಮೇಲ್ಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆಣಸಿನ ಹುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಸ್ವಲ್ಪ ನಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು, ಒಂಚೂರು ಸಕ್ಕರೆ 1/4 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸಿಹಿ, ಹುಳಿ, ಖಾರ ಎಲ್ಲ ಸೇರಿ ಟ್ರೈ ಮಾಡಿ ನೋಡಿ.